6:30 7 ಗಂಟೆಗೆ ಇನ್ನೊಂದು 10 ನಿಮಿಷ ಇದೆ. ಈಗ ಎಲ್ಲ ರೆಡಿಯಾಗಿದೆ. ಅಮ್ಮ ಇಲ್ಲಿದ್ದಾರೆ. ಪೂಜೆನೂ ಆಯಿತು. ಎಷ್ಟೊತ್ತಿಗೆ ಎದ್ದಿದ್ದು? 4:30ಗೆ ಅಲಾರಾಮ್ 4 ಗಂಟೆಗೆ ಅಲಾರಾಮ್ ಇಟ್ಟು 4:30ಗೆ ಅಲಾರಾಮ್ ಇಟ್ಟು 5 ಗಂಟೆಗೆ ಎದ್ದು 6:30 ಪೂಜೆ ಎಲ್ಲ ಆಗಿದೆ, ರೆಡಿನೂ ಆಗಿದ್ದೀವಿ. ಏನು ಸಮಾಚಾರ ಅಂದರೆ ಮೈಸೂರಲ್ಲಿರೋ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗೋಣ ಅಂತ. ಮೈಸೂರಲ್ಲಿರೋ ಚಾಮುಂಡೇಶ್ವರಿನೇ, ಗೌಡ್ಗೆರೆ ಚಾಮುಂಡೇಶ್ವರಿ ಇದೆಯಲ್ಲ, ಅದಕ್ಕೆ ಕ್ಲಿಯರಾಗಿ ಮೈಸೂರಲ್ಲಿರೋ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿತ್ತು. ಬೇರೆ ಕಡೆನೂ ಇತ್ತೆ ಚಾಮುಂಡೇಶ್ವರಿ ಬೆಟ್ಟ. ಅದು ಬೆಟ್ಟ ಏನಲ್ಲ, ಇದು ಬೆಟ್ಟ ತಾನೇ. ಬೆಟ್ಟ ಅಲ್ಲ, ಅದು ದೇವಸ್ಥಾನನೇ. ಆಗ ಬೆಟ್ಟ ಬೆಟ್ಟ ಅಂತ ಇಟ್ರು ಅಷ್ಟೇ. ಆಯ್ತು, ನಮ್ಮಮ್ಮ ಹೇಳ್ದಂಗೆ ಆಗ್ಲಿ. ಮೈಸೂರಿಗೆ ಹೋಗ್ತಾ ಇದ್ದೀವಿ, ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ, ಬೆಟ್ಟಕ್ಕಲ್ಲ. ನೀವು ನಾಗಿಬೇಡಿ, ಅವರೇ ತಾನೇ ಹೇಳಿದ್ದು. ಈಗ ಬೆಟ್ಟ ಅಲ್ಲ ಅಂತ ನೀವೇ ಹೇಳಿದ್ದು, ಅದಕ್ಕೆ ಅವ್ರು ಹೇಳ್ದಂಗೆ ಆಗಲಿ. ಬೆಟ್ಟ ಅಲ್ಲ, ಚಾಮುಂಡೇಶ್ವರಿ ದೇವಸ್ಥಾನ. ಅದೇ ಮೈಸೂರಿಗೆ ಹೋಗ. ನೆನ್ನೆ ರಾತ್ರಿ ಸಡನ್ ಪ್ಲ್ಯಾನ್ ನಮ್ಮ ಅಮ್ಮಂಗೆ ಬಂದಿದ್ದು. ಸೊ ಈಗ ಬಾಯ್ಸ್ ರೆಡಿ ಆಗ್ತಿದ್ದಾರೆ, ಗರ್ಲ್ಸ್ ರೆಡಿ ಆಗಿದ್ದೀವಿ. ಹೋಗ್ಬೇಕಷ್ಟೇ. ಆಗುತ್ತೆ 7:30 8 ಗಂಟೆ ಆಗುತ್ತೆ ಇಲ್ಲಿಂದ ಬಿಡೋಷ್ಟರಲ್ಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಂತಲೇ ಹೇಳಿಲ್ಲ, ಹೋಗ್ಲಿ ಈಗಲೇ ವೆಲ್ಕಮ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಿಂಧೂರಾಸ್ ಲೈಫ್ ಸ್ಟೈಲ್. ಕರೆಕ್ಟಾಗಿ ನಾನು ಹೇಳಿದ ಟೈಮ್ ಆಗಿದೆ, 8 ಗಂಟೆ ಕರೆಕ್ಟಾಗಿ. ನಾನು ನಮ್ಮ ಮಮ್ಮಿ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದೀನಿ, ಯಾಕೋ ಅದು ಕಂಫರ್ಟೇಬಲ್ ಅನಿಸಿಲ್ಲ, ಆಗ್ಬಿಟ್ಟು. ಓಕೆ, ಈಗ ಗೋಯಿಂಗ್. ರವಿಚಂದ್ರನ್ ಇಡ್ಕದಿ ಬಿಳಿ ಅಂತ ಇನ್ನು 2 ಗುಂಡಿ ವಿಶ್ವಕ್ ರವಿಚಂದ್ರನ್ ಆಗ್ಬೇಕಂದ್ರೆ, ಹೊಟ್ಟೆವರೆಗೂ ಬಿಟ್ಟು ತೆಗ್ದ್ಬಿಡು ಅಂತ. ಟ್ರೈನಲ್ಲಿ ಹೋಗೋಣ ಅಂತ ಬಂದಿದೀವಿ. ಪ್ಲಾಟ್ಫಾರ್ಮ್ 3 ಅನ್ಸುತ್ತೆ. ಲಿಫ್ಟ್ ಇತ್ತೇನೋ ಅಲ್ಲಮ್ಮ. ನಮ್ಮಮ್ಮ ನಡಿ ಅಷ್ಟಲ್ಲಿ ಇನ್ನು ಟ್ರೈನ್ ಸಿಕ್ತು. ಟ್ರೈನ್ ಹತ್ತಿದ್ದು ನಾವು 8:45 ಅನಿಸುತ್ತೆ. ಹತ್ತಿ ಕೆಳಗಡೆ ಅಷ್ಟು ಜಾಗ ಇರಲಿಲ್ಲ. ಸೊ ಅಪ್ಪ ಅಮ್ಮ ಹೆಂಗೋ ಜಾಗ ಮಾಡ್ಕೊಂಡು ಕೂತಿದ್ರು ಕೆಳಗಡೆ. ನನಗೂ ನನ್ನ ತಮ್ಮಂಗೆ ಸಿಕ್ಕಿರಲಿಲ್ಲ ಜಾಗ. ಸೊ ನಾನು ಅವನು ಮೇಲ್ಗಡೆ ಖಾಲಿ ಇತ್ತು ಪೂರ್ತಿ. ಹಾಗಾಗಿ ಸ್ವಲ್ಪ ಹೊತ್ತಾದಮೇಲೆ ಫುಲ್ ಖಾಲಿ ಆಗಿತ್ತು ಕೆಳಗಡೆ. ನಾವು ಕೆಂಗೇರಿಲಿ ಹತ್ತಿದ್ದು. ಮೈಸೂರು ಲಾಸ್ಟ್ ಆಗಿದ್ದರಿಂದ ಚನ್ನಪಟ್ಟಣ, ಮದ್ದೂರು ಇಲ್ಲೆಲ್ಲ ಜಾಸ್ತಿ ಜನ ಇಳ್ಕೊಂಬಿಟ್ರು. ಹಾಗಾಗಿ ಕೆಳಗಡೆ ಜಾಗ ಆಯಿತು ಅಂತ ನಾನು ಕೆಳಗಡೆ ಹೋದೆ. ನನ್ನ ತಮ್ಮ ಮೇಲ್ಗಡೆನೇ ಇದ್ದ. ಈ ವಡೆ ಅದು ಇದು ಅಂತ ಮಾರ್ಕೊಂಬರೋರ್ನೆಲ್ಲ ಬಂದಾಗೆಲ್ಲ ನಮ್ಮನ್ನ ಬಗ್ಗಿ ನೋಡೋದು. ಬೆಳಗ್ಗೆ ಹೊತ್ತು ಎಣ್ಣೆ ಐಟಮ್ಸ್ ಆ್ಯಂಡ್ ಅವ್ನು ಏನೇ ತಿಂದರೂ ಟ್ರೈನಲ್ಲಾಗಲಿ ಬಸ್ಸಲ್ಲಾಗಲಿ ವಾಮಿಟ್ ಮಾಡ್ಕೊತಾನೆ ಅಂತ ಸುಮ್ಮನೆ ಆಗಿಬಿಟ್ವಿ. ಆಚೆ ಇಳಿದಿದ್ದ ತಕ್ಷಣ ಕೊಡ್ಸೋಣ ಅಂತ. ಅಷ್ಟೆಲ್ಲ ಮಾಡಿಕೊಂಡು ಒಂದು 10:30 ಅನಿಸುತ್ತೆ. ಅಷ್ಟರಲ್ಲಿ ಮಂಡ್ಯ ಹತ್ತತ್ರ ಬಂದ್ವಿ. ಆ ಕಡೆ ಬರ್ತಾ ಇದ್ದಂಗೆ ಗ್ರೀನರಿ ಶುರು ಆಯಿತು. ಪೈರು ಹಾಕೋಕ್ಕೆ ಆ ನೀರು ಹಂಗೆ ಬಿಟ್ಟಿದ್ದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸಿತು ಅಂದರೆ ನೋಡೋಕ್ಕೆ ಒಂದು ಖುಷಿ ಆಗೋದು. ಮಂಡ್ಯ ಈ ಪಾಂಡುಪುರ ಹತ್ತತ್ರ ಬರ್ತಿದ್ದಂಗೆ ತುಂಬ ಚೆನ್ನಾಗಿತ್ತು. ಮತ್ತು ಗದ್ದಿಂದು ಕಬ್ಬಿನ ಗದ್ದೆ ಅದೆಲ್ಲ ನೋಡಿಕೊಂಡು ಈ ಥರ ಪೈರು ಹಾಕೋದೆಲ್ಲ ನೋಡೋಕ್ಕೆ ಚೆನ್ನಾಗಿತ್ತು. ಅದೆಲ್ಲ ನೋಡಿಕೊಂಡು ಟೈಮ್ ಆಗೋದೇ ಗೊತ್ತಾಗಿಲ್ಲ. ಅಷ್ಟರಲ್ಲಿ ನಾವು ಟ್ರೈನ್ ಮೈಸೂರು ಸ್ಟಾಪ್ ಹತ್ರ ಬಂದ್ವಿ. ಬಂದು ಅಲ್ಲಿ ಇಳ್ಕೊಂಡು ಈಗ ತಾನೇ ಮೈಸೂರಲ್ಲಿ ಲ್ಯಾಂಡ್ ಆಗಿದ್ದೀವಿ.
ಏರೋಪ್ಲೇನ್ ಇಂದ ಈಗ ಲ್ಯಾಂಡ್ ಆಗಿದೀವಿ. ಈಗ ಟೆಂಪಲ್ಗೆ ಹೋಗ್ಬೇಕು. ನಾಷ್ಟ ಮಾಡಿಲ್ಲ, ಸೊ ನಾಷ್ಟ ಮಾಡ್ಕೊಂಡು ಆಮೇಲೆ ಹೋಗೋಣ ಅಂತ. ದೊಡ್ಡ ದೊಡ್ಡ ಹೋಟ್ಲಿಗೆ ಹೋಗೋದ್ಕಿನ್ನ ಇಲ್ಲಿ ತಿನ್ನೋದು ಚಂದ ಅಂತ ಇಲ್ಲೇ ತಿಂತಾ ಇದೀವಿ. ಇಡ್ಲಿ ಅಂತೂ ಸಕ್ಕತ್ತಾಗಿದೆ, ಸಾಫ್ಟ್ ಆಗಿ ನೋಡಿ. ಬೆಟರ್ ಅಲ್ವಾ, ಅವ್ರಿಗೂ ಹೆಲ್ಪ್ ಆಗುತ್ತೆ. ದುಡ್ಡು ಸಿಗ್ತಾನೆ ಇರ್ಲಿಲ್ಲ. ಪೇಪರ್ ತರನೇ ಎಲ್ಲ ಕಡೆ ಹಾಕೋದು. ಇವೆಲ್ಲ ಮಾರಾಟಕ್ಕೆ ಸಂಬಂಧಪಟ್ಟವೇನ ಅಂಗಡಿಗಳು, ಅವ್ರಿಗೆ ಬಾಡಿಗೆ ಹೋಗ್ತೀವಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ನಾವು ಚಾಮುಂಡೇಶ್ವರಿ ಟೆಂಪಲ್ಗೆ ಹೋದ್ವಿ. ಆಟೋದಲ್ಲಿ ಹೋದ್ವಿ, ಯಾಕಂದರೆ ಬಸ್ಸು ಆಲ್ಮೋಸ್ಟ್ 12 o'clock ಆಗೋಗಿತ್ತು. ಬಸ್ಸಿಗೆ ವೆಯ್ಟ್ ಮಾಡಿಕೊಂಡು ಇದ್ದರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ಆಟೋ ಜೊತೆನೇ ಮಾತಾಡಿಕೊಂಡು ಆಟೋದಲ್ಲಿ ಹೋದ್ವಿ. ಬುಕ್ ಮಾಡೋಕ್ಕೆ ಹೋದರೆ ತೊಗೊತಾರೆ, ಫೋನ್ ಮಾಡ್ತಾರೆ, ಎಲ್ಲಿಗೆ ಅಂತ ಕೇಳ್ತಾರೆ. ಚಾಮುಂಡೇಶ್ವರಿ ಬೆಟ್ಟ ಆದರೆ ಬರೋದೇ ಇಲ್ಲ. ಸೊ ಅಲ್ಲೇ ಲೋಕಲಲ್ಲಿ ಆಟೋ ಇರುತ್ತಲ್ಲ, ಅವ್ರ ಹತ್ರನೂ ಮಾತಾಡಿಕೊಂಡು ಆಟೋದಲ್ಲಿ ಬಂದು ಅಲ್ಲಿ ಫಸ್ಟು ಚಪ್ಪಲಿ ಎಲ್ಲ ಬ್ಯಾಗಲ್ಲಿ ಹಾಕಿ ಅದು ಫೋಟೋ ತಗೊಂಡು ಅಲ್ಲಿಂದ ಸೀದಾ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಕೆ ಹೋದ್ವಿ. ರಶ್ ಅನ್ನೋದಕ್ಕಿಂತ ಕ್ಯೂ ಜಾಸ್ತಿ ವೆಯ್ಟ್ ಮಾಡೋ ಥರ ಇತ್ತು. ಜನ ಕಮ್ಮಿನೇ, ಅಷ್ಟೊಂದು ಜಾಸ್ತಿ ಇರಲಿಲ್ಲ. ಬಟ್ ಕ್ಯೂನೇ ಲೇಟಾಗಿ ಬಿಡೋರು ಒಳಗಡೆಗೆ. ಸೊ ಅದೇ ಜಾಸ್ತಿ ಹೊತ್ತಾಯಿತು. ಆಲ್ಮೋಸ್ಟ್ ನಾವು 3-4 hours ವೆಯ್ಟ್ ಮಾಡಿದ್ದೀವಿ ಒಳಗಡೆ ಎಂಟ್ರ್ ಆಗೋಕ್ಕೆ. ಪಾಪ ನನ್ನ ತಮ್ಮ ಬಂದು ಬೆಟ್ಟ ಆಗ್ಬಿಟ್ಟಿದ್ದಾನೆ. ಆಕ್ಚುಲಿ 2 ಗಂಟೆಗೆ ನಿಂತಿದ್ದು, ಈಗ ಟೈಮ್ ಬಂದು 2 ಗಂಟೆಗೆ ಅಲ್ಲ 12 ಗಂಟೆಗೆ ನಿಂತಿದ್ದು. ಟೈಮ್ ಎಷ್ಟು ನೋಡು, ತೋರ್ಸ. ನನ್ನ ತಮ್ಮನ ರಿಯಾಕ್ಷನ್ ನೋಡಿ, 2 ಗಂಟೆ ನಿಂತೆ ಆಣೆ ಆಗ್ತಾ ಇಲ್ಲೋ. ಏನೋ ನೀನ್ ಚಾರ್ಜ್ ಹಾಕೋದು. ಅದು 12 ಗಂಟೆಗೆ ನಿಂತಿದ್ದು, ಈಗ 2:15 3 ಗಂಟೆನೋ ಅನ್ಸುತ್ತೆ. 1 ನಿಮಿಷ ಹಂಗೆ ನೋಡ್ತೀನಿ. 2:15 ಇನ್ನು 5 ನಿಮಿಷ ಕಮ್ಮಿ, 2:15. ಇವಾಗ ಅದನ್ನ ತಿಳ್ಕೊಂಡು ದೇವಸ್ಥಾನ ಹೋಗ್ಬಿಡೋದ್ರೆ ಮೈಲ್ಗೆ ಹಾಕ್ತೀನಿ ಮಡಿ. ಸೊ ಕ್ಯೂ ಅಲ್ಲಿ 4th ಲೈನ್ ಬರೋಷ್ಟರಲ್ಲಿ ಏನಾಗಿತ್ತು ಅಂದರೆ, ಮಗು ಅಲ್ಲಿ ಗಲೀಜು ಮಾಡಿತ್ತು. ಮಗುನೇ, ನಮಗೆ ಗೊತ್ತಿಲ್ಲ, ಬಟ್ ಮಗುನೇ ಅಲ್ಲಿ ಆಲ್ಮೋಸ್ಟ್ ಆಗೋದು ಅಲ್ವಾ. ಮಗು ಕರ್ಕೊಂಬಂದಿರ್ತಾರೆ, ಅವರೂ ಅಷ್ಟೇ ಸ್ವಲ್ಪ ಕೇರ್ಫುಲ್ಲಾಗಿ ಪ್ಯಾಂಪರ್ಸ್ ಹಾಕ್ಕೊಂಡು ಏನಾದರೂ ಮಾಡ್ಕೊಂಡು ಕರ್ಕೊಂಬರ್ಬೇಕಿತ್ತು. ಬಟ್ ಅದು ಅಲ್ಲಿ ಗಲೀಜು ಆಗೋಗಿತ್ತು. ಅವರು ಕ್ಲೀನ್ ಮಾಡಿಲ್ಲ. ಅಲ್ಲಿ ಮೇಂಟೆನೆನ್ಸಲ್ಲೂ ಅಲ್ಲಿ ಯಾರೂ ಇರಲಿಲ್ಲ ಅಲ್ಲಿ. ಫಸ್ಟ್ ಆಫ್ ಆಲು ಹೇಳೋಕ್ಕೂ ಮುಂದೆ ದೇವಸ್ಥಾನ ಮುಂದೆ ಒಬ್ಬರು ಇದ್ದರು. ಅದನ್ನು ಫಸ್ಟ್ ಆಫ್ ಆಲ್ ಅವ್ರು ತುಳ್ಕೊಂಡು ಮುಂದೆ ಒರೆಸ್ಕೊಂಡು ಹೋಗಿದ್ದಾರೆ ಕಾಲನ್ನ. ನಾವೇನೋ ಇದನ್ನು ತುಳ್ದಿರಲ್ಲ, ಬಟ್ ಮುಂದೆ ಒರೆಸ್ಕೊಂಡು ಹೋಗಿರೋದು ಎಲ್ಲಿ ಒರೆಸ್ಕೊಂಡಿದ್ದಾರೆ ಅಂತಲೂ ಗೊತ್ತಾಗಲ್ಲ. ಫುಲ್ ಅಂಟಿತ್ತು ಕಾಲು. ಸೊ ನಮ್ಮಪ್ಪ ಯಾರೂ ಮಾತಾಡಿರಲಿಲ್ಲ. ನಮ್ಮಪ್ಪ ವಾಯ್ಸ್ ರೇಸ್ ಮಾಡಿದ್ಮೇಲೆ ಇನ್ನೊಂದಿಬ್ಬರು ಅಂಕಲ್ ಅವ್ರ ಜೊತೆ ವಾಯ್ಸ್ ರೇಸ್ ಮಾಡಿದ್ರು. ಆದ್ರೂ ಮಿಕ್ತವ್ರು ಸುಮ್ಮನೆ ನಿಂತಿದ್ರು, ಏನು ಮಾತಾಡ್ತಾನೆ ಇರಲಿಲ್ಲ. ಒಳೊಳಗೆ ಬೈಕೊಂತಾರೆ ಅಷ್ಟೇ, ಜೋರಾಗಿ ಯಾರೂ ವಾಯ್ಸೇ ರೇಸ್ ಮಾಡಲ್ಲ. ಈ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಏನಾದರೂ ಹಾಕ್ಬಿಟ್ರೆ ಅಷ್ಟೇ, ಅದು ಅಲ್ಲಿ ಮಾತ್ರ ಎಲ್ಲರೂ ಬಂದ್ಬಿಡ್ತಾರೆ ಅಲ್ಲಿ. ಆಮೇಲೆ ನಮ್ಮಪ್ಪ ಮೇಂಟೆನೆನ್ಸ್ ಮುಂದೆ ಬಂದು ಹೇಳಿದ್ಮೇಲೆ ಪಾಪ ಅವರು ಅಲ್ಲಿ ಕ್ಲೀನ್ ಮಾಡಿಸಿದ್ರು. ಬಟ್ ಅಲ್ಲೂ ಯಾರಾದರೂ ಇರಬೇಕಿತ್ತು. ಈಗ ಎಷ್ಟೊಂದು ಜನ ಆಲ್ರೆಡಿ ತುಳ್ಕೊಂಡು ಹೋಗಿರ್ತಾರೆ. ಅದಕ್ಕೆ ನಮ್ಮಪ್ಪ ನಾವು ಎಲ್ಲ ಮಡಿಯಾಗಿ ಮನೆಯಲ್ಲೂ ಎಲ್ಲ ಕ್ಲೀನ್ ಮಾಡಿ ಬಂದಿರ್ತೀವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ. ಬಟ್ ಅಲ್ಲಿ ಹಿಂಗಾಗಿತ್ತು. ಅದಕ್ಕೆ ಹೇಳ್ತಾಯಿದ್ರು, ಮುಂದೆ ದೇವಸ್ಥಾನ ಎಂಟ್ರಿ ಕೊಟ್ಟಿದ ತಕ್ಷಣ ಸ್ವಲ್ಪ ಸ್ಪೇಸ್ ಇದೆ ಅಲ್ಲ, ಒಂದು ಗಣೇಶ ವಿಗ್ರಹ ಇದೆ, ಅದ್ರ ಪಕ್ಕ ಈ ಕಡೆಗೆ ಒಂದು ಟ್ಯಾಪ್ ಇಟ್ಟರೆ ಕೈಕಾಲು ತೊಳ್ಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಬರೀ ಅಲ್ಲಿ ಮೇಂಟೆನೆನ್ಸ್ ಅನ್ನೋದಕ್ಕಿಂತ ಪೇರೆಂಟ್ಸು ಅಷ್ಟೇ, ಮಕ್ಕಳನ್ನ ಕರ್ಕೊಂಬರೋಕೆ ಸ್ವಲ್ಪ ಹುಷಾರಾಗಿ ಎಕ್ಸ್ಟ್ರಾ ಪ್ಯಾಂಪರ್ಸು ಎಲ್ಲ ಇಟ್ಕೊಂಡು ಬರಬೇಕು. ಇಲ್ಲ ಹಂಗೆ ಗಲೀಜಾದಾಗ ಕ್ಲೀನ್ ಆದರೂ ಮಾಡಿ ಹೋಗಬೇಕು. ಸೊ ಇದಾಯಿತು, ಅದೆಲ್ಲ ಮೇಂಟೆನೆನ್ಸ್ ಅವ್ರು ಕ್ಲೀನ್ ಮಾಡಿಸಿದ್ರು. ಆಮೇಲೆ ಅದೆಲ್ಲ ಆದಮೇಲೆ ದರ್ಶನ ಚೆನ್ನಾಗಾಯಿತು, ಇಲ್ಲ ಅಂತಲ್ಲ. ದರ್ಶನ ಚೆನ್ನಾಗಿಲ್ಲ ಮುಗಿಸ್ಕೊಂಡು ಆಚೆ ಬಂದು ಒಂದು 5 minutes ಕೂತ್ಕೊಂಡು ಆಮೇಲೆ ಸ್ವಲ್ಪ ಶಾಪಿಂಗ್ ಹೋದ್ವಿ. ಇಲ್ಲಿ ನನಗೆ ಈ ಬುದ್ಧ ಹೋಗುವಾಗಲೇ ನೋಡ್ಕೊಂಡು ಹೋಗಿದ್ದೆ. ಈ ಬುದ್ಧ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು ನನಗೆ. ತಲೆ ಹೂ ಅಂತ ಅಲ್ಲಾಡಿಸ್ತಾ ಇತ್ತು. ಸೊ ಅಟ್ಲೀಸ್ಟ್ ನನ್ನ ಮಾತಿಗೆ ಇದಾದರೂ ಹೂ ಅನ್ನಲಿ ಅಂದ್ಬಿಟ್ಟು ಹಠ ಮಾಡಿ ತೆಗೆಸ್ಕೊಂಡೆ. ನನಗೆ ಅಂತಲ್ಲ, ಮನೆಗೆ ಡೆಕೋರೇಷನ್ಗೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಈ ನಮ್ಮ TV ಸ್ಟ್ಯಾಂಡ್ ಮೇಲೆ ಇಡೋಕ್ಕೆ.
ಸೊ ಹಠ ಮಾಡಿ ಸ್ವಲ್ಪ ಹಠ ಮಾಡಿದೆ. ಮಮ್ಮಂಗೂ ಇಷ್ಟ, ಬಟ್ ಅದಕ್ಕೆ ಯಾಕೆ ಕೊಡಬೇಕು ಅಷ್ಟೊಂದು ಅಂದ್ಬಿಟ್ಟು ಹೇಳ್ತಾಯಿದ್ರು. ಬಟ್ ಆದರೂ ಹಠ ಮಾಡಿ ತೆಗ್ಸ್ಕೊಂಡೆ. ಅವ್ರು ಪ್ಯಾಕ್ ಮಾಡಿ ಕೊಟ್ಮೇಲೆ ಚೆನ್ನಾಗಿ ನೋಡು ಒಳಗಡೆ ಅಂತ ಅಂದರು. ಸೊ ಮತ್ತೆ ಓಪನ್ ಮಾಡಿ ಚೆಕ್ ಮಾಡಿಕೊಂಡು ಎಲ್ಲ ಕ್ಲಿಯರಾಗಿದೆಯಾ, ಕರೆಕ್ಟಾಗಿದೆಯಾ ಅಂತ. ಆಮೇಲೆ ನಮ್ಮಮ್ಮ ಯಾವುದೋ ಶಿವಂದು ಕೀ ಚೈನ್ ನೋಡ್ತಿದ್ರು, ತಗೋಬೇಕು ಅಂತ, ಬಟ್ ತಗೊಂಡಿಲ್ಲ. ಆ್ಯಂಡ್ ನಾವು ಆಚೆ ಬರೋಷ್ಟಲ್ಲೇ 3:00 3:25 ಆಗಿತ್ತು. ಪ್ರಸಾದ ಕೊಡ್ತಾರಲ್ಲ ಆ ಪ್ಲೇಸಲ್ಲಿ 3:00 3:30 ಅಷ್ಟರಲ್ಲಿ ಕ್ಲೋಸ್ ಆಗುತ್ತೆ ಅಂದಿದ್ರು. ಸೊ ಇನ್ನೇನು ಮಾಡೋದು ಅಂತ ನಾವು ಶಾಪಿಂಗ್ ಮುಗಿಸ್ಕೊಂಡು ಸ್ವಲ್ಪ ಲೈಟಾಗಿ ಬೇಲ್ಪುರಿ ತಿನ್ಕೊಂಡು ಅಲ್ಲಿಂದ ಬಸ್ ಇತ್ತು, ರೆಡಿ ಆಗಿತ್ತು ಹೊರಡೋಕ್ಕೆ, ಖಾಲಿನೂ ಇತ್ತು ಅಂತ ಹತ್ಕೊಂಡು ಬಂದ್ಬಿಟ್ವಿ. ಬಂದು ಅಲ್ಲಿ 6:30ಗೆ ಟ್ರೈನ್ ಇತ್ತು. ಸೊ ಟ್ರೈನ್ ಟಿಕೆಟ್ ತೊಗೊಂಡು ಫುಲ್ ಖಾಲಿ ಇತ್ತು, ಟಯರ್ಡ್ ಆಗಿತ್ತು ಅಂತ ನಾನು ನನ್ನ ತಮ್ಮ ಮೇಲೋಗಿ ಮಲ್ಕೊಂಡು ರೆಸ್ಟ್ ಮಾಡ್ತಿದ್ವಿ. ನಮ್ಮಮ್ಮ ನಮ್ಮಪ್ಪ ಕೆಳಗಡೆ ಇದ್ದರು. ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ. ನೈಟು 8 ಗಂಟೆ ಈಗ ಬಂದ್ವಿ. ಓಪನ್ ಮಾಡೋದು ಹಾಂ, ಈಗ ಜಸ್ಟ್ ಎಂಟ್ರಿ ಕೊಟ್ವಿ. ಇವಂದೇ ಓನ್ ಮ್ಯೂಸಿಕ್. ಓಪನ್ ಮಾಡೋದನ್ನ ತಲೆ ಅಲಾಡ್ಬೇಕು. ಕೊಡಿಲಿ, ಅದೇನು ಆನ್ ಮಾಡಂಗಿಲ್ಲ. ಇದನ್ನ ಅದ್ರೊಳಗೆ ಇಟ್ಟಿದ್ರು. ನಂತರನೇ ಇದೆ ನೋಡಿ ಗೈಸ್, ತುಂಬಾ ಮುದ್ದಾಗಿದೆ. ಇದು ಬೆಳ್ಳಿಗಿರೋದು, ಇದು ಕಪ್ಪಕ್ಕಿರೋದು. ತಮ್ಮ ಇಟ್ಟಿರೋ ಹೆಸರು. ಈಗ ಊಟ ಎಲ್ಲ ಆಯ್ತು. ಗೋಯಿಂಗ್ ಟು ನಮ್ಮ ಚಿಕ್ಕಮ್ಮ ಹೌಸ್. ನಮ್ಮ ರಮೇಶ ಇನ್ನು ತಲೆ ಅಲ್ಲಾಡ್ಸೋದು. ರಮೇಶ ಅಲ್ಲಾಡ್ಸಪ್ಪ ತಲೆನ. ಬುದ್ಧ ಕಾಣೋದು ರಮೇಶ ಅದು ನಿಮ್ ಸುರೇಶ ಅಲ್ಲ. ರಮೇಶ. ಈಗ ಅಜ್ಜಿ ಬಂದಿದ್ದಾರೆ, ಹಾಗಾಗಿ ಇವತ್ತು ಸ್ವಲ್ಪ ಚಿಕ್ಕಿ ಮನೇಲಿ ಕಿಟಿಪಾಟಿ ಮಾಡೋಣ ಅಂತ ಹೋಗ್ತಾ ಇದೀವಿ. ಹೌದು ಏನು ಹೌದು. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.